ಜನ್ಮ ನೀಡಿದ ತನ್ನ ಮಗಳಿಗೆ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಹಲ್ಲೆ ಮಾಡಿ ಕೊಲ್ಲಲು ಯತ್ನ ನಡೆಸಿರುವ ಘಟನೆ ರಾಮನಗರ ಟೌನ್ನಲ್ಲಿ ನಡೆದಿದೆ. ತನ್ನ ಕರುಳಕುಡಿಯನ್ನೇ ತನ್ನ ಬಾಯ್ ಫ್ರೆಂಡ್ನಿಂದ ಸಿಗರೇಟ್ನಲ್ಲಿ ಸುಡಿಸಿ ಕೊಲ್ಲಲು ಯತ್ನಿಸಿರುವ ಮಹಾನ್ ತಾಯಿ ರೇಷ್ಮಾ ಬಾನು ಎಂದು ಹೇಳಲಾಗಿದ್ದು, ತನ್ನ ಬಾಯ್ ಫ್ರೆಂಡ್ ಸಾದಬ್ ಜೊತೆಯಲ್ಲಿ ಈ ಪೈಶಾಚಿಕ ಕೃತ್ಯ ಎಸಗಿದ್ದಾಳೆ. ಚನ್ನಪಟ್ಟಣದ ಈಕೆಯನ್ನು ಬಡ ಮಕಾನ್ ನಿವಾಸಿ ಸೈಯದ್ ಅಲಿಗೆ 4 ವರ್ಷಗಳ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು. ದಂಪತಿಗಳಿಗೆ 3.5 ವರ್ಷದ ಹಾಗೂ 2.5 ವರ್ಷದ ಹೆಣ್ಣು ಮಕ್ಕಳಿದ್ದಾರೆ. ರಾಮನಗರ ನಿವಾಸಿಯಾದ ಸಾದಬ್ ರೇಷ್ಮಾ ಬಾನುಗೆ ಪರಿಚಯವಾಗಿ ನಂತರ ಆಕೆಯ ಜೊತೆ ಒಡನಾಟವಿರಿಸಿಕೊಂಡಿದ್ದ ಈ ವಿಚಾರವಾಗಿ ಗಲಾಟೆ ನಡೆದು ಪತ್ನಿ ತನ್ನಿಬ್ಬರ ಮಕ್ಕಳನ್ನು ಕರೆದುಕೊಂಡು ಮನೆ ಬಿಟ್ಟು ತವರಿಗೆ ಹೋಗಿದ್ದಾಳೆಂದು ಹೇಳಲಾಗಿದೆ. ಕಿರಿಯ ಮಗಳನ್ನು ಆಕೆಯ ತಾಯಿಯ ಮನೆಯಲ್ಲಿ ಬಿಟ್ಟು ಹಿರಿಯ ಮಗಳನ್ನು ಫಾತಿಮಾಳನ್ನು ಹಾಗೂ ಬಾಯ್ ಫ್ರೆಂಡ್ ಸಾದಬ್ ಜೊತೆ ಮೈಸೂರಿನ ವಾಸವಿದ್ದು ನಂತರ ರಾಮನಗರದಲ್ಲಿ ವಾಸವಿದ್ದರೆಂದು ತಿಳಿದು ಬಂದಿದೆ. 2 ದಿನದ ಹಿಂದೆ ರೇಷ್ಮಾ ಬಾನು ಹಾಗೂ ಬಾಯ್ ಫ್ರೆಂಡ್ ಸಾದಬ್ ನನಗೆ ಹುಟ್ಟಿದ ಮಗುವಲ್ಲ ಎಂದು ಸಿಗರೇಟ್ನಿಂದ ಸುಟ್ಟು ಕ್ರೌರ್ಯಣಿಸಿದ್ದಾನೆ. ಅಲ್ಲದೆ ತನ್ನ ಕರುಳ ಬಳಿಯನ್ನೇ ಸಿಗರೇಟ್ನಿಂದ ಸುಡಲು ಬಾಯ್ ಫ್ರೆಂಡ್ಗೆ ಪ್ರಚೋದನೆ ಮಾಡುತ್ತಿದ್ದಾಳೆಂದು ಗಂಭೀರವಾಗಿ ಆರೋಪಿಸಲಾಗಿದೆ. ಮಗು ಚೀರಾಟ ಗಮನಿಸಿದ ಸ್ಥಳೀಯರು ಮನೆಗೆ ನುಗ್ಗಿ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಇಬ್ಬರಿಗೂ ಧರ್ಮದೇಟು ನೀಡಿ ಮಗುವಿನ ತಂದೆ ಸೈಯದ್ ಅಲಿಗೆ ಮಾಹಿತಿ ನೀಡಿದ್ದಾರೆ. ಈ ಹೇಯ ಪ್ರಕರಣದ ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರವಾಗಿದ್ದರೂ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳದ ರಾಮನಗರ ಪೊಲೀಸರು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳ ಪ್ರಭಾವಕ್ಕೆ ಒಳಗಾಗಿದ್ದಾರೆಂದು ಹೇಳಲಾಗಿದೆ. ಇತ್ತ ಹೆಂಡತಿ ಎಲ್ಲಿಗಾದರೂ ಹೋಗಲಿ, ನನಗೆ ನನ್ನ ಮಕ್ಕಳನ್ನು ನೀಡಿ ಎಂದು ಅಂಗಲಾಚುತ್ತಿರುವ ಸೈಯದ್ ಅಲಿ ಕಣ್ಣೀರು ಹಾಕಿದರೆಂದು ತಿಳಿದು ಬಂದಿದೆ. ನನ್ನ ಹೆಸರು ಸೈಯದ್ ಅಲಿ ಅಂತ ಸರ್. ಈ ಥರ ಶಾದಾಬ್ ರೇಷ್ಮಾ ಬಾನು ನನ್ನ ಮಕ್ಕಳಿಗೆ ಈ ಥರ ಮಾಡಿದ್ದಾರೆ. ತುಂಬ ಟಾರ್ಚರ್ ಕೊಟ್ಟಿದ್ದಾರೆ, ಹೊಡೆದಿದ್ದಾರೆ, ಕ್ರಿಕೆಟ್ ಎಲ್ಲ ಸೇರ್ತಿದ್ದಾರೆ. ಅವನ್ನೇ ಎಲ್ಲ ಮಾಡಿರೋದು ಇವರಿಬ್ಬರು ಸೇರ್ಕೊಂಡು. ಸ್ವಲ್ಪ ಏನು ಮಾಡಬೇಕಾ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಏನು ಮಾಡಿಬಿಡಿ ಅವಕಾಶ ನೀವು. ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ, ಅವ್ರ ಮೇಲೆ FIR ಫಿಟ್ ಮಾಡಿ, ಅವ್ರಿಗೆ ಜೈಲಿಗೆ ಕಟ್ಸಿ. ನನ್ನ ಮಕ್ಕಳಿಗೆ ನನಗೆ ಕಟ್ಸಿ. 1 ತಿಂಗಳಿಂದ ರಾಮನಗರ ಇದ್ದು ಅವರು ಈ ಥರ ನನ್ನ ಮಕ್ಕಳಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ, ಹೊಡೆದಿದ್ದಾರೆ. ಎಲ್ಲ ವಿಡಿಯೋ ವೈರಲ್ ಆಗಿದೆ, ಎಲ್ಲ ನೋಡ್ತಾ ಅವ್ರೆ. ನನಗೆ ಏನು ಮಾಡ್ಬೇಕಂತ ಒಂಚೂರು ಅರ್ಥ ಆಯ್ತಲ್ಲ. ಸ್ವಲ್ಪ ಎಲ್ಲ ಏನು ಲೊಕೇಶನ್ನ ಮಾಡಿಕೊಡಿ ನನಗೆ.